ಇವತ್ತು ನನ್ನ ಫ್ರೆಂಡಿದು ಎಂಗೇಜ್ಮೆಂಟ್ ಉಂಟು. ಸೊ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ. ಬೇಗ 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 ರೆಡಿ ಆಗಬೇಕು, ಟೈಮ್ ಇಲ್ಲ ಜಾಸ್ತಿ. ಅವಳದ್ದು ಎಂಗೇಜ್ಮೆಂಟ್ ಮನೇಲಿ ಆಗೋದ್ರಿಂದ ನಾನು ಮೇಕಪ್ ಎಲ್ಲ ಜಾಸ್ತಿ ಮಾಡ್ತಾ ಇಲ್ಲ. ಜಸ್ಟ್ ಒಂದು ಐಲೈನರ್ ಮತ್ತು ಲಿಪ್ಸ್ಟಿಕ್ ಹಾಕಿ ಕಾರ್ಡ್ಗೆ ಹಾಕಿ ಮುಗಿಸ್ತಾ ಇದ್ದೇನೆ. ಸೊ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಬೇಸ್ ಆಗಿ ನಾನು ಪಿಲ್ಗ್ರಿಮ್ ಬ್ರ್ಯಾಂಡಿನ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ಅಲೋವೆರಾ ಜೆಲ್ ಒಂದು ಮಾಯ್ಶ್ಚರೈಸರ್ ಆಗಿ ಕೂಡ ಆ್ಯಕ್ಟ್ ಮಾಡ್ತಾಯಿದೆ, ಅದಕ್ಕೋಸ್ಕರ ಅದನ್ನು ಹಾಕ್ತಾ ಇದ್ದೇನೆ ನಾನು. ಏನಪ್ಪ ಅಲೋವೆರಾ ಜೆಲ್ ಹಾಕಿ ಇಷ್ಟೊಂದು ಮುಖದಲ್ಲಿ ಗ್ಲೋ ಅಂತ ನೀವೆಲ್ಲ ಅಂದ್ಕೊಳ್ತಾ ಇದ್ದರೆ ಅದರ ರೀಸನ್ ನೋಡಿ. ಕೆಳಗಡೆ ನಾನೊಂದು ಮಿರರ್ ಇಟ್ಟಿದ್ದೆ, ಲೈಟ್ ರಿಫ್ಲೆಕ್ಟ್ ಹೊಡೆದು ಅಲ್ಲಿಂದ ಅದು ಮುಖದಲ್ಲಿ ಗ್ಲೋ ಕಾಣಿಸ್ತಾ ಇತ್ತು. ನೌ ಇಟ್ಸ್ ಟೈಮ್ ಫಾರ್ ಐಲೈನರ್ ಆಗಿ ನಾನು ಝೂಡಿಯೋದು ಬ್ಲ್ಯಾಕ್ ಶಿಮ್ಮರ್ ಐಲೈನರನ್ನು ಯೂಸ್ ಮಾಡ್ತಾ ಇದ್ದೇನೆ. ಯೂಶ್ವಲಿ ನಾನು ತಿಕ್ಕಾಗಿ ಐಲೈನರನ್ನು ಹಾಕ್ತೇನೆ, ಇಲ್ಲಿ ನಾನು ಸ್ವಲ್ಪ ಚಿಕ್ಕದಾಗಿ ಥಿನ್ನಾಗಿ ಹಾಕ್ತಾ ಇದ್ದೇನೆ. ವಿಂಗ್ಸ್ ಅದು ಇದು ಏನು ಎಳಿಲಿಕ್ಕೆ ಹೋಗ್ತಾ ಇಲ್ಲ. ಐಲೈನರ್ ಹಾಕಿ ಎಲ್ಲ ಆಯಿತು. ನಾವು ಇಟ್ಸ್ ಟೈಮ್ ಫಾರ್ ನಾನು ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡಿದು ಸಹ ಕಾಜಲನ್ನು ಟ್ರೈ ಮಾಡಿ ಆಗಿದೆ, ಬಟ್ ನನಗೆ ತುಂಬ ಇರಿಟೇಷನ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಸುರ್ಮಾ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಈ ಸುರ್ಮಾ ನಾನು ದುಬೈಯಿಂದ ತರಿಸಿದ್ದು, ನನ್ನ ಫ್ರೆಂಡ್ದು ಹಸ್ಬೆಂಡ್ ಬರ್ತಾ ತೊಗೊಂಡು ಬಂದಿದ್ದು. ಈ ಸುರ್ಮಾನೂ ಕೂಡ ಕಾಜಲ್ ಆ್ಯಕ್ಚುಲಿ ಬಟ್ ಇಟ್ ಇಸ್ ಇನ್ ದ ಪೌಡರ್ ಫಾರ್ಮ್ಯಾಟ್ ಅಂತ ಅಷ್ಟೇ. ಇದು ಹಾಕಿದ್ರಿಂದ ನಂದು ಇರಿಟೇಷನ್ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಆಮೇಲೆ ಅಷ್ಟೊಂದು ಸ್ಮಜ್ ಕೂಡ ಆಗೋದಿಲ್ಲ. ಸೊ ಇಟ್ ಈಸ್ ವೆರಿ ಈಸಿ ಟು ಯೂಸ್. ನಾವು ಇಟ್ಸ್ ಲಿಪಿ ಟೈಮ್. ಈಗ ನಾನು ಲಿಪ್ಸ್ಟಿಕ್ ಆಗಿ L18 ಬ್ರ್ಯಾಂಡಿನ R36 ಶೇಡನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಲೈಟ್ ಪಿಂಕ್ ಶೇಡಲ್ಲಿದೆ, ಸ್ವಲ್ಪ ಬ್ರೌನ್ ಮಿಕ್ಸ್. ನನಗೆ ಆ್ಯಕ್ಚುಲಿ ಯಾವುದು ಶೇಡ್ ಬೇಕಿತ್ತು ಆ ಶೇಡ್ ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿಗ 2 ಲಿಪ್ಸ್ಟಿಕ್ಕನ್ನು ಮಿಕ್ಸ್ ಮಾಡಿ ಒಂದು ಕಲರನ್ನ ತೊಗೊಂಡು ಬರ್ತಾ ಇದ್ದೇನೆ. ಸೊ ಈಗ ಡಾರ್ಕ್ ಬ್ರೌನ್ ಶೇಡನ್ನು ನಾನು ಆ ಪಿಂಕ್ ಶೇಡಿನ ಮೇಲೆ ಹಾಕ್ತಾ ಇದ್ದೇನೆ. ಸ್ಮಜ್ ಮಾಡಿದಾಗ ನೋಡಿ ಈ ಥರ ಒಂಥರ ಡಾರ್ಕ್ ಪಿಂಕ್ ಆ್ಯಂಡ್ ಬ್ರೌನಿಶ್ ಶೇಡ್ ಬಂತು. ಸೊ ಅದು ನನಗೆ ಇಷ್ಟ ಆಯಿತು. ಅದಕ್ಕೆ ಇನ್ನು ಸೀರೆ ಉಟ್ಟು ಬರ್ತೇನೆ, ಆಮೇಲೆ ಆಕ್ಸೆಸರೀಸ್ ಬಿಂದಿ ಅದೆಲ್ಲ ಹಾಕೋದು ನೋಡುವ. ಓಕೆ ಚಾಲೋ. ಇದೇ ನನ್ನ ಸಾರಿ ಲುಕ್. ಒಂದು ಸಿಂಪಲ್ಲಾಗಿ ಸಾರಿ ಹಾಕಿದ್ದೇನೆ, ಮತ್ತೊಂದು ವೈಟ್ ಕಲರ್ ಬ್ಲೌಸನ್ನು ಅದಕ್ಕೆ ಮ್ಯಾಚ್ ಮಾಡಿದ್ದೇನೆ. ಸೊ ಇದು ಸಾರಿ ಲುಕ್. ಈಗ ರಪ ಆಕ್ಸೆಸರೀಸ್ ಎಲ್ಲ ಹಾಕಿ ಫುಲ್ಲು ರೆಡಿ ಆಗುವ. ನನ್ನ ಹತ್ರ ಬಿಂದಿಯಲ್ಲಿ 2 ಆಪ್ಷನ್ಸ್ ಉಂಟು, ಕಲರ್ದು, ಒಂದು ದೊಡ್ಡದು ಒಂದು ಸಣ್ಣದು. ಸೊ ಚಿಕ್ಕದ್ರಲ್ಲಿ ನನಗೆ ಮ್ಯಾಚಿಂಗ್ ಕಲರ್ ಸಿಕ್ತು, ಅದನ್ನೇ ಹಾಕ್ತಾ ಇದ್ದೇನೆ ಈಗ. ಇಯರಿಂಗಲ್ಲಿ ಸಹ 2 ಆಪ್ಷನ್, ಒಂದು ಜುಮ್ಕಾ ಮತ್ತೊಂದು ಸ್ಟಡ್ ಉಂಟು ನನ್ನ ಹತ್ರ, ಬ್ಲೂ ಕಲರ್ 2 ಸಹ. ಸೊ ನನಗೆ ಯಾವುದು ಹಾಕೋದು ಏನಂತೇಳಿ ಗೊತ್ತಾಗಲಿಲ್ಲ, ಅದಕ್ಕೆ ಒಂದು ಕಿವಿಗೆ ನಾನು ಜುಮ್ಕಾ, ಇನ್ನೊಂದು ಕಿವಿಗೆ ಸ್ಟಡ್ ಹಾಕಿದೆ, ಯಾವುದು ಚೆಂದ ಕಾಣ್ತದೆ ನೋಡುವ ಅಂತ. ನನಗೆ ಹೀಗೆ ದೂರದಿಂದ ನೋಡಬೇಕಾದ್ರೆ ಸ್ಟಡ್ ಯಾಕೋ ಚೆಂದ ಕಾಣಿಸ್ತಾ ಇತ್ತು, ಜುಮ್ಕಾ ಅಷ್ಟೇನು ಸೆಟ್ ಆಗಲಿಲ್ಲ. ಅದಕ್ಕೆ ನಾನು 2 ಕಿವಿಗೂ ಸ್ಟಡ್ಡೇ ಹಾಕ್ತಾ ಇದ್ದೇನೆ. ಬ್ಯಾಂಗಲಲ್ಲಿ ನನ್ನ ಹತ್ರ ಬ್ಲೂ ಕಲರ್ ಬ್ಯಾಂಗಲ್ ಇದೆ, ವೆಲ್ವೆಟಿಗೆ ಗೋಲ್ಡ್ ಡಾಟ್ಸ್ ಬಂದಿದ್ದು, ಅದಕ್ಕೆ ನಾನು ಗ್ರೇ ಬ್ಯಾಂಗಲನ್ನು ಪ್ಯಾರಪ್ ಮಾಡಿ ಹಾಕ್ತಾ ಇದ್ದೇನೆ. ಆಮೇಲೆ ನನ್ನ ಹತ್ರ ನೋಸ್ ಪಿನ್ಸ್ ತುಂಬ ಇದೆ, ಅದರಲ್ಲಿ ಈಗ ಯಾವುದು ಹಾಕೋದು ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೇನೆ. ಒಂದು ಗೋಲ್ಡ್ ರಿಂಗ್ ತೆಗೆದೆ, ಅದರಲ್ಲಿ ಚಿಕ್ಕದೊಂದು ಸ್ಟೋನ್ ಉಂಟು, ಅದನ್ನು ಹಾಕಿದೆ. ಐ ಕೈಂಡ್ ಲೈಕ್ ದ ಲುಕ್ ಆನ್ ಕ್ಯಾಮರಾ ಮತ್ತು ಮಿರರಲ್ಲಿ 2 ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಬೇರೆ ಟ್ರೈ ಮಾಡುವ ಅಂತ ಇದನ್ನು ತೆಗೆದಿಟ್ಟು ಇನ್ನೊಂದು ತೆಗೆದೆ. ಇನ್ನೊಂದು ಆ್ಯಕ್ಚುಲಿ ಸಿಲ್ವರಲ್ಲಿ ಕುಂದನ್ ಶೇಪಿದು ಸ್ಟೋನ್ ಇದ್ದಿದ್ದು, ಅದನ್ನು ಹಾಕಿ ನೋಡಿದೆ. ಅದು ಯಾಕೋ ಮಿರರಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರಲಿಲ್ಲ, ಅದಕ್ಕೋಸ್ಕರ ತೆಗೆದುಬಿಟ್ಟೆ ಅದನ್ನು. ಫಸ್ಟಿಗೆ ಏನು ಹಾಕಿದ್ದೆ ಅಲ್ಲ ರಿಂಗ್ ಗೋಲ್ಡ್ದು, ಅದನ್ನೇ ಹಾಕಿದೆ, ಅದನ್ನೇ ಕಂಟಿನ್ಯೂ ಮಾಡಿದೆ, ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೊಂದು ನಂತರ ಬ್ರೋಷ್ ಇತ್ತು, ಬ್ಲೂ ಮತ್ತು ಒಂಥರ ಡಾರ್ಕ್ ಗ್ರೀನ್ ಕಲರ್ದು. ಇದು ಕರೆಕ್ಟ್ ನನ್ನ ಸೀರೆಗೆ ಮ್ಯಾಚ್ ಆಗ್ತಾ ಇತ್ತು, ಸ್ಟೋನ್ದು ಪಿನ್ ಥರ. ಬಟ್ ಅದು ಎಲ್ಲಿ ಹಾಕಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಹೇರ್ ವಾಶ್ ಮಾಡಿ ಬಂದಿದ್ದಕ್ಕೆ ಸ್ವಲ್ಪ ಚಂಡಿ ಇದೆ, ಆಮೇಲೆ ಹೇರ್ ಡ್ರೈಯರ್ ಹಾಕಿ ಡ್ರೈ ಮಾಡಿ ಸೆಟ್ ಮಾಡಬೇಕು. ಸೊ ಇದೇ ನನ್ನ ಫೈನಲ್ ಲುಕ್, ಸಾರಿ, ಮೇಕಪ್, ಎವ್ರಿಥಿಂಗ್ ಇಷ್ಟೇ. ಸಿಗುವ ನಾವಿನ್ನು ಮುಂದಿನ ವಿಡಿಯೋಲಿ, ಅಲ್ಲಿ ತನಕ ಬಾಯ್.